Good morning. Have a blessed and wonderful Sunday. ಶುಭೋದಯ. The Sunday is a precious Sunday. ಭಾನುವಾರ ಅಮೂಲ್ಯವಾದ ಭಾನುವಾರ. Today we are going to learn many things through the Bible. ಈ ದಿನ ನಾವು ಸತ್ಯವೇದ ಮುಖಾಂತರ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುವವರಾಗಿದ್ದೇವೆ. How we want to live like a Christ. ಯಾವ ರೀತಿಯ ಕ್ರಿಸ್ತನ ರೀತಿಯಲ್ಲಿ ನಾವು ಯೇಸುಸ್ವಾಮಿ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಬದುಕಬೇಕು ಎಂಬುದಾಗಿ. Many people they are very happy. ಅನೇಕರು ಸಂತೋಷವಾಗಿದ್ದಾರೆ. Because the Christians miracles is happening. ಯಾಕಂದ್ರೆ ಅವರು ಕ್ರೈಸ್ತರು ಅದ್ಭುತಗಳು ನಡೆಯುತ್ತಿದೆ. And many things whatever they ask in the name of Jesus Christ it will be surely happening. ಯೇಸುಸ್ವಾಮಿ ಹೆಸರಿನಲ್ಲಿ ಏನೆಲ್ಲ ಕೇಳಿಕೊಳ್ಳುತ್ತಿದ್ದರೋ ಅದೆಲ್ಲ ನಡೆಯುತ್ತಿದೆ. So they're very happy. ಅದಕ್ಕೋಸ್ಕರ ಅವರೆಲ್ಲರೂ ಸಂತೋಷವಾಗಿದ್ದಾರೆ. But I'm telling one thing, before Jesus entered into his ministry, ನಾನು ಹೇಳುತ್ತಿದ್ದೇನೆ, ಯೇಸುಸ್ವಾಮಿಯು ಸೇವೆಗೆ ಬರುವುದಕ್ಕಿಂತ ಮುಂಚೆ the great thing has happened. ಒಂದು ದೊಡ್ಡ ವಿಷಯ ನಡೆಯಿತು. What happened? ಏನಾಯಿತು? And Luke. ಲೂಕನು ಬರೆದ ಸುವಾರ್ತೆ. Who is Luke? ಯಾರು ಈ ಲೂಕನು? Luke is not uneducated. ಲೂಕನು ಒಬ್ಬ ಅವಿದ್ಯಾವಂತವನ್ನಲ್ಲ. But he is educated. He is a doctorate. ಆತನು ವಿದ್ಯಾವಂತನು ಮತ್ತು ಆತನು ಡಾಕ್ಟರ್ ಆಗಿದ್ದರು. Hallelujah. Hallelujah. So he was wise man. ಆತನು ಜ್ಞಾನವಂತನು. That man is written in this book Luke. ಆ ಮನುಷ್ಯನು ಈ ಲೂಕನು ಬರೆದ ಸುವಾರ್ತೆ ಈ ಪುಸ್ತಕವನ್ನು ಬರೆದಿದ್ದಾರೆ. The 4th chapter. 4ನೇ ಅಧ್ಯಾಯ. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ. Greatest test has happened. ಒಂದು ದೊಡ್ಡ ಒಂದು ಟೆಸ್ಟ್ ನಡೆಯಿತು. If the gold, ಬಂಗಾರವು, it want to become a beautiful gold and original gold, ಸುಂದರವಾದ ಬಂಗಾರ ಮತ್ತು ಒಂದು ಒರಿಜಿನಲ್ ಬಂಗಾರ ಆಗಬೇಕಾದರೆ it want to be testified. ಅದು ಶೋಧಿಸಲ್ಪಡಬೇಕು. It is not testified with some chemical or some water test. ಅದು ಆ ಕೆಮಿಕಲ್ಲೋ ಇಲ್ಲ ನೀರಿನಿಂದನೋ ಶೋಧಿಸಲ್ಪಡುವುದಿಲ್ಲ. But it want to put into fire. ಆದರೆ ಬಂಗಾರವನ್ನು ಬೆಂಕಿಯಲ್ಲಿ ಹಾಕಲ್ಪಡುವುದು. How much it will fire and fire? ಬೆಂಕಿಯಲ್ಲಿ ಎಷ್ಟು ಅದು ಉರಿಯುತ್ತದೋ so much that gold became pure gold. ಅಷ್ಟು ಆ ಬಂಗಾರವು ಶುದ್ಧವಾದ ಬಂಗಾರವಾಗುತ್ತದೆ. Same thing. ಅದೇ ರೀತಿಯಾಗಿ when is entering to the ministry, ಸೇವೆಯಲ್ಲಿಯೂ ಬರುವಾಗ after he took the baptism he became a Christian. ನೀನು ದೀಕ್ಷಾಸ್ನಾನ ತೆಗೆದುಕೊಂಡ ಮೇಲೆ ಕ್ರಿಸ್ತನಾದ ಮೇಲೆ you are getting marriages, ಮದುವೆ ಆಗುತ್ತಿದೆ. and many people are getting membership. ಅನೇಕರು ಮೆಂಬರ್ಶಿಪ್ ಆಗುತ್ತಿದ್ದಾರೆ. Don't be happy for that. ಅದನ್ನು ನೋಡಿ ನೀನು ಸಂತೋಷ ಪಡಬೇಡ. But after getting baptism there is a 40 days temptation period. ದೀಕ್ಷಾಸ್ನಾನ ಹೊಂದಿದ ನಂತರ 40 ದಿನಗಳ ಕಾಲ ಒಂದು ಶೋಧನೆಯ ಕಾಲ. What is 40 days temptation? ಏನದು? It was Jesus took the baptism. He inspired by the Holy Spirit, filled with the Holy Spirit, he went to a wilderness. ಯೇಸುಸ್ವಾಮಿ ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಆತನ ಮೇಲೆ ಪವಿತ್ರಾತ್ಮನು ಬಂದು ಆ 40 ದಿನಗಳ ಕಾಲ ಆತನು ಕಾಡಿನಲ್ಲಿ ಜನರಿಂದ ಬೇರೆಯಾಗಿ ಹೋದನು. Let us read Luke 4:4. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 4ನೇ ವಚನ. Filled with the Holy Spirit, returned from the Jordan and was led by Holy Spirit into wilderness. Many people nowadays they want Holy Spirit, they want to led by the gifts, they want to fill by the Holy Spirit, they want to do the miracles after miracles, but not to go to the experience of wilderness. ಈ ದಿನದಲ್ಲಿ ದೀಕ್ಷಾಸ್ನಾನ ಹೊಂದಿದ ನಂತರ ಅವರಿಗೆ ಅದ್ಭುತಗಳು ನೋಡಬೇಕು ಮತ್ತು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಬೇಕು ಮತ್ತು ಅವರು ಅನೇಕ ಕಾರ್ಯಗಳನ್ನು ಮಾಡಲು ಇಷ್ಟಪಡ್ತಾರೆ. ಆದರೆ ಒಂದು ಕಾಡಿನಲ್ಲಿ ಹೋಗಿ ಯೇಸುಸ್ವಾಮಿ ಹತ್ರ 4ನೇ ವಚನದಲ್ಲಿ ಹೇಳಿರುವ ಪ್ರಕಾರ 1ನೇ ವಚನ 4th one. ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂತಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನನಿಂದ ಶೋಧಿಸಲ್ಪಟ್ಟನು. See,
after taking baptism, the Holy Spirit came upon him. First thing, he separated from the city. ಆತನು ದೀಕ್ಷಾಸ್ನಾನ ಹೊಂದಿದ ನಂತರ ಪವಿತ್ರಾತ್ಮನು ಆತನ ಮೇಲೆ ಬಂದು ಮನುಷ್ಯನಿಂದ ಅವರು ಬೇರೆಯಾಗಿ ಬೇರಿಸಲ್ಪಟ್ಟು ಅಡವಿಗೆ ಹೋದರು. The wilderness is nothing but you never get anything. When the animals come and kills, you don't know. ಅಡವಿ ಅಂದರೆ ಅಲ್ಲಿ ಅಡವಿಯಲ್ಲಿ ಏನು ಸಿಗುವುದಿಲ್ಲ. ಯಾವಾಗ ಒಂದು ಪ್ರಾಣಿಗಳು ಬಂದು ನಮ್ಮನ್ನು ಸಾಯಿಸುತ್ತದೋ ನಮಗೆ ಗೊತ್ತಾಗುವುದಿಲ್ಲ. No people will be living in that place. ಅಡವಿಯಲ್ಲಿ ಯಾವ ಮನುಷ್ಯರು ಜೀವಿಸುವುದಿಲ್ಲ. So what will happen? ಏನಾಗುತ್ತದೆ? First of all, you will be completely in hunger. ಮೊದಲನೇದಾಗಿ ಆತನು ಹೊಟ್ಟೆ ಹಸಿವಾಗಿರುತ್ತದೆ. No food, proper food. ಅಲ್ಲಿ ಸರಿಯಾದ ಒಂದು ಆಹಾರ ಇರುವುದಿಲ್ಲ. No proper food. Completely no food. ಸರಿಯಾದ ಆಹಾರ ಅಲ್ಲ, ಆಹಾರನೇ ಇರುವುದಿಲ್ಲ ಅಡವಿಯಲ್ಲಿ. Why the Holy Spirit separated from the city? ಯಾಕೆ ಪವಿತ್ರಾತ್ಮನು ಒಂದು ಪಟ್ಟಣದಿಂದ ಆತನನ್ನು ಬೇರಿಸಲ್ಪಟ್ಟರು? When you completely separated from city, you will come alone in place. Automatically 40 days what is happening? Preparation is happening. ಅಡವಿಯಿಂದ ಬೇರ್ಪಡಿಸಿದ ಪಟ್ಟಣದಿಂದ ಬೇರ್ಪಡಿಸಿದಾಗ ಅಡವಿಗೆ ಆ 40 ದಿನಗಳ ದಿನ ತಯಾರಿಸಿಕೊಳ್ಳುವ ದಿನ. He was completely filled by the Holy Spirit. He was taking the training in the Holy Spirit how to overcome the temptations. ಆತನು ಪವಿತ್ರಾತ್ಮನಿಂದ ತುಂಬಿದವನಾಗಿ ಯಾವ ರೀತಿಯಾಗಿ ನಾವು ಶೋಧನೆಯೊಳಗೆ ಬೀಳಬಾರದು ಎಂಬುದಾಗಿ ಆತನು ಕಲಿಸಿಕೊಳ್ಳುತ್ತಿದ್ದರು. Dear ones, why you are taking the baptisms? ನಾನು ಪ್ರಿಯರೇ ಹೇಳುತ್ತಿದ್ದೇನೆ, ಯಾಕೆ ನೀವು ದೀಕ್ಷಾಸ್ನಾನ ತೆಗೆದುಕೊಳ್ಳುತ್ತಿದ್ದೀರಿ? For the membership? ಮೆಂಬರ್ಶಿಪ್ಪಿಗೋಸ್ಕರನ? Baptism sake? ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕು ಅನ್ನುವುದಕ್ಕೋಸ್ಕರ? For marriage purpose? ಮದುವೆಗೋಸ್ಕರನ? Or you want to belong to this church and that church? ಈ ಸಭೆಗೆ ನಾವು ಸಂಬಂಧಿಸಲ್ಪಡಬೇಕು, ಆ ಸಭೆಗೆ ಸಂಬಂಧಿಸಲ್ಪಡಬೇಕು. Otherwise you want to fly to our countries? ಇಲ್ಲ ನೀವು ಬೇರೆ ಒಂದು ದೇಶಗಳಿಗೆ ಹೋಗಬೇಕು, ಅದಕ್ಕೋಸ್ಕರ So that you are taking baptism? ಅದಕ್ಕೋಸ್ಕರ ನೀನು ದೀಕ್ಷಾಸ್ನಾನ ಹೊಂದಿಕೊಳ್ಳುತ್ತಿದ್ದೀಯಾ? Stop. ನೀನು ನಿಲ್ಲಿಸು. Baptism for to separate from this earthly things. ದೀಕ್ಷಾಸ್ನಾನ ತೆಗೆದುಕೊಳ್ಳುವುದು ಈ ಭೂಮಿಯ ಕಾರ್ಯಗಳಿಂದ ನಾವು ಬೇರ್ಪಡುವುದಕ್ಕೋಸ್ಕರ. First is separated from the city. ಆತನು ಮೊದಲನೇದಾಗಿ ಪಟ್ಟಣದಿಂದ ಬೇರ್ಪಡಿಸಿಕೊಂಡನು. He completely came out from the Jordan to wilderness. ಪರಿಪೂರ್ಣವಾಗಿ ಯೋರ್ದಾನ್ ಹೊಳೆಯಿಂದ ಅಡವಿಗೆ ಬಂದನು. And he started to hear from God. ದೇವರಿಂದ ಕೇಳಿಸಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. And after that 40 days fasting, what happened? ಏನಾಯಿತು? 40 ದಿವಸ ಒಂದು ಉಪವಾಸ. The gold was put into fire and fire and fire. Totally it's brought outside. ಆ ಬಂಗಾರವು ಬೆಂಕಿಯಲ್ಲಿ ಹಾಕಿ 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 ಅದನ್ನು ತೆಗೆದುಕೊಂಡು ಹೊರಗೆ ಬರಲಾಯಿತು. The first man will come who have full rich in the city. ಮೊದಲನೇ ಮನುಷ್ಯರು ಬರುತ್ತಾನೆ ಈ ಪಟ್ಟಣದಲ್ಲೇ ತುಂಬಾ ಶ್ರೀಮಂತನಾಗಿರುವವನು. Because you want to anything, you want to take that precious one. ಆ ಮೂಲ್ಯವಾದದನ್ನು ತೆಗೆದುಕೊಳ್ಳಬೇಕು. You know why? ಯಾಕೆ ಗೊತ್ತಾ? You want to have with him because he have money and the city authority and everything. ಯಾಕಂದ್ರೆ ಆತನ ಸಂಗಡ ಹಣ ಇದೆ ಮತ್ತು ಆ ಪಟ್ಟಣದ ಒಂದು ಅಧಿಕಾರವಿದೆ. But same way Jesus was tempted by Satan. ಅದೇ ರೀತಿಯಾಗಿ ಯೇಸು ಸ್ವಾಮಿಯು ಸೈತಾನನಿಂದ ಶೋಧಿಸಲ್ಪಟ್ಟನು. This whole chapter will read means we know to come. ಈ ಪೂರ್ತಿ ಅಧ್ಯಾಯ ನಾವು ಓದುವುದಾದರೆ ನಾವು ತಿಳಿದುಕೊಳ್ಳುತ್ತೇವೆ. Second verse, being tempted from the 40th days by the devil, and in those days he had nothing, and afterwards when they had ended he was hunger. 40th day he ended, he was hunger, and the devil said to him, if you are the son of God, command the stone to become bread. ನಾವು 7ನೇ ವಚನ ಓದಿಕೊಳ್ಳುವುದಾದರೆ, ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನನಿಂದ ಶೋಧಿಸಲ್ಪಟ್ಟನು. ಆ ದಿವಸಗಳಲ್ಲಿ ಆತನು ಏನೂ ತಿನ್ನಲಿಲ್ಲ. ಅವು ಕಳೆದ ಮೇಲೆ ಆತನಿಗೆ ಹಸಿವಾಯಿತು. ಆಗ ಸೈತಾನನು ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲು ರೊಟ್ಟಿಯಾಗುವಂತೆ ಇದಕ್ಕೆ ಅಪ್ಪಣೆ ಕೊಡು ಎಂದು ಹೇಳಲು. My dear ones, many people took the baptism sake of Jesus Christ and they want salvation. Jesus is the right God. You took the baptism. Immediately your neighbors, your unknown believers will come and you will tell, if you are loving beautiful God, you can perform miracle, let us see.
ನೀವು ಸಹ ದೀಕ್ಷಾಸ್ನಾನ ತೆಗೆದುಕೊಂಡ ನಂತರ ನೀವು ದೇವ ರಕ್ಷಣೆಗೋಸ್ಕರ ದೀಕ್ಷಾಸ್ನಾನ ಕೊಂಡ ನಂತರ ನಿಮ್ಮ ಸ್ನೇಹಿತರು ಬಂಧು ಮಿತ್ರರು ಸಹ ಬಂದು ನಿಮಗೆ ಕೇಳಬಹುದು, ನೀನು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೀಯಲ್ಲ, ಈಗ ನೀನು ಅದ್ಭುತ ಕಾರ್ಯಗಳನ್ನು ಮಾಡು ಎಂಬುದಾಗಿ. We are not to perform the miracles for themselves. ನಾವು ಅವರಿಗೋಸ್ಕರ ಅದ್ಭುತ ಕಾರ್ಯಗಳನ್ನು ಮಾಡುವುದಕ್ಕಾಗಲ್ಲ ಇರುವುದು. We have the baptism and have the Holy Spirit to build the kingdom of God. ನಾವು ದೀಕ್ಷಾಸ್ನಾನ ತೆಗೆದುಕೊಳ್ಳುವುದು ದೇವರ ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರ. And immediately what Jesus said. ತಕ್ಷಣವೇ ಯೇಸು ಸ್ವಾಮಿ ಏನು ಹೇಳಿದರು? But Jesus answered him and saying, it is written, man shall not live by bread all alone, but by every word of God. ಯೇಸು ಅವನಿಗೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಲ್ಲ ಎಂದು ಬರೆದಿದೆ ಎಂದು ಉತ್ತರ ಕೊಟ್ಟನು. This 40 days he was hunger, he have all authority, even says to stone became a good meal for him. 40 ದಿವಸಗಳ ಕಾಲ ಆತನು ಉಪವಾಸದಲ್ಲಿದ್ದು ಆತನು ಪವಿತ್ರಾತ್ಮೆ ತುಂಬಿರುವವನಾಗಿ ಆ 40 ದಿವಸಗಳ ನಂತರ ಆ ಕಲ್ಲಿಗೆ ರೊಟ್ಟಿಯಾಗುವ ಅನ್ನುವ ಶಕ್ತಿ ಆತನಲ್ಲಿ ಇತ್ತು. Even never he said, but he obeyed to the word of God. ಆದರೂ ಆತನು ಹಾಗೆ ಮಾಡಲಿಲ್ಲ, ವಾಕ್ಯಕ್ಕೆ ವಿಧೇಯತೆಯಾಗಿದ್ದರು. What he said to Satan? ಸೈತಾನನಿಗೆ ಏನು ಹೇಳಿದರು? It is written. ಇದು ಬರೆದಿದೆ. Man cannot live by only bread, by the word of God. ಮನುಷ್ಯನು ರೊಟ್ಟಿಯಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ವಾಕ್ಯದಿಂದ ಬದುಕುತ್ತಾರೆ ಎಂಬುದಾಗಿ. How many people are dying for food every night and day, from morning to night. They used to shake their mouth every time. Without shaking their mouth, they never live. ಎಷ್ಟು ಜನ ಈ ದಿನದಲ್ಲಿ ಬೆಳಗ್ಗೆಯಿಂದ ರಾತ್ರಿಯ ತನಕ ತಿನ್ನುತ್ತಾನೆ ಇರುತ್ತಾರೆ, ಬಾಯಿ ತಿನ್ನದೆ ಇರುವುದೇ ಇಲ್ಲ. You know, the Bible says, if God says you can live not by bread, by His word. ಈ ದೇವರು ಹೇಳಿದರೆ ನೀನು ರೊಟ್ಟಿಯಿಂದ ಮಾತ್ರವೇ ಬದುಕುವುದಿಲ್ಲ, ಆತನ ವಾಕ್ಯದಿಂದ ಬದುಕುತ್ತೀಯಾ ಎಂಬುದಾಗಿ. So any people will come and challenge you. You speak this word. If I have anything, if I don't have anything, by the word of God I can live. ಯಾರಾದರೂ ನಿಮ್ಮನ್ನು ಬಂದು ಏನಾದರೂ ಪ್ರಶ್ನಿಸಿದರೆ ನೀನು ಅವರಿಗೆ ಈ ರೀತಿಯಲ್ಲಿ ಉತ್ತರ ಕೊಡು, ನನಗೆ ಇದೆಯೋ ನನಗೆ ಇಲ್ಲವೋ, ನಾನು ದೇವರ ವಾಕ್ಯದಿಂದ ನಾನು ಬದುಕಬಲ್ಲೆ ಎಂಬುದಾಗಿ. Many times our temptation will come surrounding our people. ಅನೇಕ ಸಾರಿ ಶೋಧನೆ ಬರುತ್ತದೆ ನಮ್ಮ ಸುತ್ತಮುತ್ತಲಿನ ಜನರಿಂದ. But word is there to save you. ಆದರೆ ವಾಕ್ಯವಿದೆ ನಿನ್ನನ್ನು ರಕ್ಷಿಸಲು. Luke 4 and 5th verse it says, then the devil taking him upon the high mountain showed him all the kingdom of the world in a moment of time. ತಿರುಗಿ 5ನೇ ವಚನ ಓದಿಕೊಳ್ಳುವುದಾದರೆ, ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲಾ ರಾಜ್ಯಗಳನ್ನು ಆತನಿಗೆ ತೋರಿಸಿ. Who created whole universal, and this devil taken going and showing all this world. ಈ ಲೋಕವನ್ನೇ ಯಾರು ಸೃಷ್ಟಿ ಮಾಡಿದರೋ ಅವರನ್ನೇ ಕರೆದುಕೊಂಡು ಹೋಗಿ ಆ ಸೈತಾನನು ಲೋಕವನ್ನು ತೋರಿಸುತ್ತಿದೆ. And the devil said to him, all this authority I will give you and their glory, for this has been delivered to me, and I will give it to you whoever I wish. ಇವೆಲ್ಲವುಗಳ ಅಧಿಕಾರವನ್ನು ಇವುಗಳ ವೈಭವವನ್ನು ನಿನಗೆ ಕೊಡುವೆನು, ಇದೆಲ್ಲ ನನಗೆ ಕೊಟ್ಟಿದೆ, ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ. Therefore if you will worship before me, all will be yours. ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಇದೆಲ್ಲ ನಿನ್ನದಾಗುವುದು ಎಂದು ಆತನಿಗೆ ಹೇಳಿದನು. Just think that place how Jesus was reacting for this Satan. ನೀವು ಊಹಿಸಿಕೊಳ್ಳಿರಿ ಯೇಸು ಸ್ವಾಮಿಯು ಇದಕ್ಕೆ ಯಾವ ರೀತಿಯಾಗಿ ಆತನು ಒಂದು ಸ್ಪಂದಿಸಿರಬಹುದು. Of course he is 100% man in the time. ಆಫ್ ಕೋರ್ಸ್ ಆ ಸಮಯದಲ್ಲಿ ಆತನು 100% ಮಾನವನಾಗಿದ್ದನು. But 100% is God. 100% ದೇವರು ಆಗಿದ್ದರು. How can you react? ಯಾವ ರೀತಿಯಲ್ಲಿ ಆತನು ಆ ಸಮಯದಲ್ಲಿ But he was reacted like a man only. ಆದರೆ ಆತನು ಆ ಸಮಯದಲ್ಲಿ ಮನುಷ್ಯನ ಹಾಗೆ ಒಂದು ರಿಯಾಕ್ಟ್ ಮಾಡಿದರು. Jesus answered and said to him, get behind me, Satan,
For it is written, you shall worship the Lord your God, and him only you shall serve. 8ನೇ ವಚನ, ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ ಎಂದು ಉತ್ತರ ಕೊಟ್ಟರು. Hallelujah. ಹಲ್ಲೆಲೂಯಾ. The Satan wants the glory of God. ಸೈತಾನನಿಗೆ ದೇವರ ಮಹಿಮೆಯು ಬೇಕು. So that God what he done? ಅದಕ್ಕೋಸ್ಕರ ದೇವರು ಏನೇನು ಮಾಡಿದರು? Throw away. ಎಲ್ಲ ಪರಲೋಕದಿಂದ ಬಿಸಾಟು ಬಿಟ್ಟರು. So he came in this earth. ಈ ಭೂಮಿಗೆ ಬಂದರು. Adam and Eve was failed. ಆದಾಮನು ಮತ್ತು ಯೋಬನು ಸಹ ಫೇಲ್ ಆದರು. ಅವಳು He was given authority to them, Adam and Eve. ಆದಾಮ್ ಮತ್ತು ಅವಳಿಗೆ ಒಂದು ಅಧಿಕಾರವನ್ನು ಕೊಟ್ಟಿದ್ದರು. When they followed and obeyed to Satan, that authority took Satan. ಯಾವಾಗ ಅವರು ಆ ಸೈತಾನನ್ನು ಹಿಂಬಾಲಿಸಿದರೋ ಅಧಿಕಾರವನ್ನು ಹಿಂದೆಗೆದು ಬಿಟ್ಟರು. That's why that fellow is telling, if you worship me, I give all authority of this world. ಅದಕ್ಕೋಸ್ಕರ ಆತನು ಹೇಳ್ತಾನೆ, ನೀನು ನನಗೆ ಅಡ್ಡ ಬಿದ್ದು ಆರಾಧಿಸಿದರೆ ಎಲ್ಲವನ್ನು ನಿನಗೆ ಕೊಡುತ್ತೇನೆ ಎಂಬುದಾಗಿ. That Satan fellow don't know, he came to take authority and give back to us. ಸೈತಾನನಿಗೆ ಗೊತ್ತಿಲ್ಲ ಆತನು Why Jesus came? ಯೇಸು ಸ್ವಾಮಿ ಯಾವುದಕ್ಕೋಸ್ಕರ ಬಂದಿದ್ದಾರೆ He want to take away that authority and to give for ourselves. ಆ ಅಧಿಕಾರವನ್ನು ಅವರಿಂದ ತೆಗೆದು ಹಾಕಿ ನಮಗೆ ಕೊಡುವುದಕ್ಕೋಸ್ಕರ. Hallelujah. ಹಲ್ಲೆಲೂಯಾ. So what happened? ಏನಾಯ್ತು? Then he brought him into Jerusalem and him on the pinnacle of the temple and said to him, if you are the Son of God, throw yourself down, for it is written, he shall give his angels charge over you to keep you. 9ನೇ ವಚನ, ಇದಲ್ಲದೆ ಅವನು ಆತನನ್ನು ಯೆರೂಸಲೇಮಿಗೆ ಕರೆದುಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಇಲ್ಲಿಂದ ಕೆಳಕ್ಕೆ ಧುಮುಕು, ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. My dear one, all the temptation when you are following Jesus, it comes. ಪ್ರಿಯರೇ, ನೀವು ಯಾವಾಗ ಯೇಸು ಸ್ವಾಮಿಯನ್ನು ಹಿಂಬಾಲಿಸುತ್ತೀರೋ ಎಲ್ಲಾ ಶೋಧನೆಗಳು ನಿಮಗೆ ಬರುವುದು. But the Bible says here, ಆದರೆ ಸತ್ಯವೇದವು ಇಲ್ಲಿ ಹೇಳಲ್ಪಡುತ್ತದೆ, there is their hands they shall bear you up, let you dust your feet against the stone. And Jesus answered and said to him, it has been said, you shall not tempt the Lord your God. ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು ಮತ್ತು ನಿನ್ನ ಕಾಲು ಕಲ್ಲಿಗೆ ತಗಲೀತೆಂದು ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದಿದೆ ಇಲ್ಲ ಎಂದು ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂದು ಹೇಳಿಯದೆ ಎಂದು ಉತ್ತರ ಕೊಟ್ಟನು. All his temptations and all his exam, it's failed because Jesus Christ not defeated him with the fighting or manhandling, but he defeated devil by the word of God. ಯೇಸು ಸ್ವಾಮಿಗೆ ಎಲ್ಲಾ ಶೋಧನೆಗಳು ಬಂತು, ಆದರೆ ಕರ್ತನು ಒಂದು ಜಗಳವಾಡಿಯೋ ಏನೋ ಆಡಿಯೋ ಅದನ್ನು ಜಯಿಸಲಿಲ್ಲ. ಆತನು ದೇವರ ವಾಕ್ಯದ ಮುಖಾಂತರವಾಗಿ ಶೋಧನೆಯನ್ನು ಜಯಿಸಿದನು. My dear ones, ನನ್ನ ಪ್ರಿಯರೇ, today you are getting many temptation in your family. ಈ ದಿನಗಳಲ್ಲಿ ಕುಟುಂಬದಲ್ಲಿ ಅನೇಕ ಶೋಧನೆಗಳು ಬರುತ್ತದೆ. There is no obeying your family to you. ಕುಟುಂಬವು ನಿನ್ನನ್ನು ವಿಧೇಯತೆಯಾಗಿಲ್ಲ. Wife is not obeying to you. ಹೆಂಡತಿಯು ನಿನಗೆ ವಿಧೇಯತೆಯಾಗಿಲ್ಲ. Children is not obeying to you. ಮಕ್ಕಳು ನಿನಗೆ ವಿಧೇಯತೆಯಾಗಿಲ್ಲ. No one caring you. ಯಾರು ನಿನ್ನ ಬಗ್ಗೆ ಕೇರ್ ಮಾಡುತ್ತಿಲ್ಲ. Don't worry. ಅದಕ್ಕೋಸ್ಕರ ನೀನು ಚಿಂತೆ ಮಾಡಬೇಡ. Speak the word. ವಾಕ್ಯವನ್ನು ಮಾತಾಡು. Word will change them. ವಾಕ್ಯವು ಅವರನ್ನು ಬದಲಾಯಿಸುತ್ತದೆ. Hallelujah. Hallelujah. God defeated a devil with the word of God. ದೇವರು ಸೈತಾನನನ್ನು ಜಯಿಸಿದ್ದು ದೇವರ ವಾಕ್ಯದಿಂದ. In our lives, how we want to overcome our all temptations. ನಮ್ಮ ಜೀವನದಲ್ಲಿ ಬರುವ ಎಲ್ಲಾ ಶೋಧನೆಗಳನ್ನು ನಾವು ಯಾವ ರೀತಿಯಲ್ಲಿ ಜಯಿಸಬೇಕು? By the word of God. ದೇವರ ವಾಕ್ಯದಿಂದ ನಾವು ಜಯಿಸಬೇಕು. If we are not obeying and we are not meditating, we are not reading the Bible, we don't understand how to overcome devil. ನಾವು ಸತ್ಯವೇದವನ್ನು ಓದದೇ ಇದ್ದಾಗ, ಸತ್ಯವೇದ ವಾಕ್ಯವನ್ನು ನಾವು ಧ್ಯಾನಿಸದೇ ಇದ್ದಾಗ ನಾವು ಸೈತಾನನ್ನು ಜಯಿಸಲು ನಮಗೆ ಗೊತ್ತಾಗುವುದಿಲ್ಲ. Please don't read a Bible to
understand knowledge. ಸತ್ಯವೇದವನ್ನು ಜ್ಞಾನ ಪಡೆಯುವುದಕ್ಕೋಸ್ಕರ ನೀನು ಓದಬೇಡ. And don't read the Bible to blame your husband and wife. ಗಂಡನನ್ನು ನೀನು ಗಂಡನಿಗೆ ಬ್ಲೇಮ್ ಮಾಡುವುದಕ್ಕೋಸ್ಕರನೋ ಇಲ್ಲ ಹೆಂಡತಿಗೆ ಬ್ಲೇಮ್ ಮಾಡುವುದಕ್ಕೋಸ್ಕರನೋ ಸತ್ಯವೇದವನ್ನು ಓದಬೇಡ. Read Bible to defeat all your character in your life. ಎಲ್ಲಾ ನಿನ್ನ ಜೀವನದಲ್ಲಿರುವ ಎಲ್ಲಾ ಒಂದು ಜೀವನ ಶೈಲಿಯನ್ನು ಬದಲಾಯಿಸುವುದಕ್ಕೋಸ್ಕರ ಜಯಿಸುವುದಕ್ಕೋಸ್ಕರ Read Bible to overcome your temptations. ನಿನ್ನ ಶೋಧನೆಗಳನ್ನು ಜಯಿಸುವುದಕ್ಕೋಸ್ಕರ ನಿನ್ನ ಸತ್ಯವೇದವನ್ನು ಓದು. Read Bible to keep your children's discipline. ಮಕ್ಕಳನ್ನು ಒಂದು ಸರಿಯಾದ ದಾರಿಯಲ್ಲಿ ಇಡುವುದಕ್ಕೋಸ್ಕರ ನೀನು ಸತ್ಯವೇದವನ್ನು ಓದು. Read Bible to keep yourself holy. ನಿನ್ನನ್ನು ನೀನು ಪರಿಶುದ್ಧವಾಗಿ ಇಟ್ಟುಕೊಳ್ಳುವುದಕ್ಕೋಸ್ಕರ ನೀನು ಸತ್ಯವೇದವನ್ನು ಓದು. Read Bible to become like Jesus. ಕ್ರಿಸ್ತನ ಹಾಗೆ ಯೇಸು ಸ್ವಾಮಿಯ ಹಾಗೆ ಮಾರ್ಪಾಡು ಹೊಂದುವುದಕ್ಕೋಸ್ಕರ ಸತ್ಯವೇದವನ್ನು ಓದು. Many Christians ಅನೇಕ ಕ್ರೈಸ್ತರು within this year, ಈ ವರ್ಷದೊಳಗೆ I want to finish the Bible, whole Bible. ನಾನು ಪೂರ್ತಿ ಸತ್ಯವೇದವನ್ನು ಓದಬೇಕು. So what? ಆದರೆ ಏನು? Reading is not important. ಓದುವುದು ಅಷ್ಟು ಮುಖ್ಯವಲ್ಲ. Reading and changing is important. ಓದಿ ಬದಲಾವಣೆ ಹೊಂದಿಕೊಳ್ಳುವುದು ತುಂಬಾ ಮುಖ್ಯ. If you are reading 7 times Bible all year, doesn't mind. ವರ್ಷ ಪೂರ್ತಿ ನೀನು 7 ಸಾರಿ ಸತ್ಯವೇದವನ್ನು ಮುಗಿಸಿದರೂ ಏನು ಪ್ರಯೋಜನವಿಲ್ಲ. But you want to change, reading is living word. ಆದರೆ ನೀನು ಈ ವಾಕ್ಯವನ್ನು ಓದಿದ ನಂತರ ಜೀವಿಸುವ ವಾಕ್ಯವನ್ನು ಓದಿರುವಂತ ಸಮಯದಲ್ಲಿ ನೀನು ಬದಲಾಗಬೇಕು. ಆಮೆನ್. Hallelujah. Hallelujah. It is life. ಇದು ಜೀವವಾಗಿದೆ. It is not a story book. ಇದು ಕಥೆಯ ಪುಸ್ತಕವಲ್ಲ. When you read verse by verse, you want to change. ವಾಕ್ಯದ ಮುಖಾಂತರವಾಗಿ ಓದುವುದಾದರೆ ನೀನು ಬದಲಾವಣೆ ಹೊಂದಿಕೊಳ್ಳಬೇಕು. If yourself you are not, ನಿನ್ನನ್ನು ನೀನು ಬದಲಾವಣೆ ಹೊಂದಿಕೊಳ್ಳದೇ ಇದ್ದರೆ you cannot become like a Christ. ಯೇಸು ಸ್ವಾಮಿ ಹಾಗೆ ಆಗಲು ಸಾಧ್ಯವಿಲ್ಲ. Every time talking about money, talking about this worldly things, talking about that wealth, this wealth, forget it. It will never come back of you. ಯಾವಾಗಲೂ ಈ ಲೋಕದ ಕಾರ್ಯಗಳು, ಆಸ್ತಿ ಬಗ್ಗೆ ಮತ್ತು ಹಣದ ಬಗ್ಗೆ ಎಲ್ಲಾ ಕಾರ್ಯಗಳು ಮಾತಾಡುತ್ತಿದ್ದರೆ ಅದನ್ನು ಮರೆತು ಬಿಡಿ, ಯಾಕಂದ್ರೆ ಅದು ಬರುವುದಿಲ್ಲ. I tell the holy Saint Paul says, ಪೌಲನು ಹೇಳ್ತಾರೆ, I will look my wealth like shit, ನನ್ನ garbage. ನನ್ನ ಆಸ್ತಿಯನ್ನು ನಾನು ಒಂದು ಸಗಣಿಯ ರೀತಿಯಲ್ಲಿ ನಾನು ಎಣಿಸುತ್ತೇನೆ. Like a garbage I'll see. ಗಾರ್ಬೇಜ್ ರೀತಿಯಲ್ಲಿ ನಾನು ಎಣಿಸುತ್ತೇನೆ. What about you, my dear ones? ನಿಮ್ಮ ಬಗ್ಗೆ ಏನು ಪ್ರಿಯರೇ? Daily morning to night same thing you are repeating in your life. What you win? ಬೆಳಗ್ಗೆಯಿಂದ ರಾತ್ರಿ ತನಕ ಅದನ್ನೇ ಮಾತನಾಡುತ್ತಿದ್ದೀಯಾ? What you win? ನೀನು ಏನು ಜಯಿಸುತ್ತೀಯಾ? Finally you lose your soul. ಕಡೆಯದಾಗಿ ನಿನ್ನ ಆತ್ಮವನ್ನು ನೀನು ಕಳೆದುಕೊಳ್ಳುತ್ತಿದ್ದೀಯಾ? Do something for the soul's sake. ಆತ್ಮಕ್ಕೋಸ್ಕರ ಏನಾದರೂ ಮಾಡು. What you done for the Lord's sake? ಕರ್ತನಿಗೋಸ್ಕರ ಏನು ಮಾಡಿದ್ದೀಯಾ? You arranged any one meeting? ಒಂದು ಮೀಟಿಂಗ್ ಆದ್ರೂ ನೀನು ಮಾಡಿದ್ದೀಯಾ? You went and shared any gospel to any villages? ಯಾರಿಗಾದರೂ ಹೋಗಿ ನೀನು ದೇವರ ವಾಕ್ಯವನ್ನು ನೀನು ಹಂಚಿಕೊಂಡಿದ್ದೀಯಾ? Nearby many huts are there, you went and you showed the love of Christ? ಹತ್ತಿರದಲ್ಲಿರುವ ಒಂದು ಅನೇಕ ಮನೆಗಳಿಗೆ ಹೋಗಿ ನೀನು ದೇವರ ವಾಕ್ಯವನ್ನು ಪ್ರೀತಿಯನ್ನು ಹಂಚಿಕೊಂಡಿದ್ದೀಯಾ? Don't be namesake of Christians. ಹೆಸರಿಗೋಸ್ಕರ ನೀನು ಕ್ರೈಸ್ತರಾಗಿರಬೇಡಿರಿ. Be Christian. ನೀವು ಕ್ರಿಸ್ತನನ್ನು ನಿಮ್ಮೊಳಗೆ ಇಟ್ಟುಕೊಳ್ಳಿರಿ. When ಯಾವಾಗ Jesus ಯೇಸು ಸ್ವಾಮಿ overcome the temptations, ಶೋಧನೆಯನ್ನು ಯಾವಾಗ ಜಯಿಸಿದರು? He won all world. ಈ ಲೋಕವನ್ನೇ ಜಯಿಸಿದರು. Hallelujah. Hallelujah. If you have to win yourself, ನಿನ್ನನ್ನು ನೀನು ಜಯಿಸಬೇಕಾದರೆ don't point out anyone. ಬೇರೆ ಯಾರನ್ನು ನೀನು ಪಾಯಿಂಟ್ ಔಟ್ ಮಾಡಬೇಡ. He never point out anyone. ಯೇಸು ಸ್ವಾಮಿ ಯಾರನ್ನು ಪಾಯಿಂಟ್ ಔಟ್ ಮಾಡಲಿಲ್ಲ. He only showed the word of God and overcome every temptation. ದೇವರ ವಾಕ್ಯವನ್ನು ಹೇಳಿ ಎಲ್ಲಾ ಶೋಧನೆಯನ್ನು ಜಯಿಸಿದರು. Tell me now why you are taking the baptism? ಹೀಗೆ ಹೇಳಿದ್ರೆ ಯಾಕೆ ನೀವು ದೀಕ್ಷಾಸ್ನಾನ ಹೊಂದಿಕೊಳ್ಳಿ? Why you want anointing? ನಿಮಗೆ ಯಾಕೆ ಅಭಿಷೇಕವು ಬೇಕು? Why you want anointing services? ಯಾಕೆ ನಿಮಗೆ ಅಭಿಷೇಕದ ಒಂದು ಕೂಟಗಳು ಬೇಕು? Why you want revival services? ಜೀವನದ ಕೂಟಗಳು ಯಾಕೆ ಬೇಕು? Why you want that service, this services? ನಿಮಗೆ ಯಾಕೆ ಆ ಕೂಟ ಈ ಕೂಟ ಬೇಕು? Just overcome your temptations yourself. Automatically you overcome this whole world. ನಿನ್ನ ಶೋಧನೆಯನ್ನು ನೀನು ವಾಕ್ಯದ ಮುಖಾಂತರ ಜಯಿಸಲು ನೀನು ಸಿದ್ಧನಾಗು. My dear ones, ಪ್ರಿಯರೇ,
read as a love letter this Bible. ಈ ಸತ್ಯವೇದವನ್ನು ಒಂದು ಪ್ರೀತಿಯ ಪತ್ರದ ಹಾಗೆ ನೀನು ಓದು. Your life will completely change. ನಿನ್ನ ಜೀವನವೇ ಬದಲಾವಣೆ ಹೊಂದಿಕೊಳ್ಳುವುದು. How Jesus was answering to the devil in the time. He was 100% man, no? ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಆ ಸೈತಾನನಿಗೆ ಉತ್ತರ ಕೊಡುತ್ತಿದ್ದರೋ ಆತನು 100% ಮನುಷ್ಯನಾಗಿದ್ದನಲ್ಲವಾ. Mother and father, ತಂದೆಯು ಮತ್ತು ತಾಯಿಯು, when he is very young, ಆತನು ಚಿಕ್ಕವನಾಗಿದ್ದಾಗ they teach him the word of God. ದೇವರ ವಾಕ್ಯವನ್ನು ಅವರಿಗೆ ಕಲಿಸಿಕೊಟ್ಟರು. Today you are teaching your children the word of God, or else you are teaching about wealth and nonsense things. ಈ ದಿನಗಳಲ್ಲಿ ನಿಮ್ಮ ಮಕ್ಕಳಿಗೆ ನೀನು ದೇವರ ವಾಕ್ಯಗಳನ್ನು ಕಲಿಸಿಕೊಡುತ್ತಿದ್ದೀಯಾ, ಇಲ್ಲ ಬೇರೆ ಕೆಲಸಕ್ಕೆ ಬಾರದ ವಿಷಯಗಳನ್ನು ಕಲಿಸಿಕೊಡುತ್ತಿದ್ದೀಯಾ? Check yourself, my dear parents. ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ ಪ್ರಿಯ ತಂದೆ ತಾಯಿಗಳೇ. If you are not changed, ನೀನು ಬದಲಾವಣೆ ಹೊಂದಿಕೊಳ್ಳದೆ you ಇದ್ದರೆ cannot change your children. ನಿನ್ನ ಮಕ್ಕಳನ್ನು ನೀನು ಬದಲಾವಣೆ ಹೊಂದಿಕೊಳ್ಳಲು ಸಾಧ್ಯ. You yourself is spoiling your children. ನಿನ್ನನ್ನು ನೀನೇ ನಿನ್ನ ಮಕ್ಕಳನ್ನು ನೀನು ಕೆಡಿಸುತ್ತಿದ್ದೀಯಾ. Be careful. ತುಂಬಾ ಜಾಗೃತೆಯಾಗಿರು. We are only take care of us. ನಾವು ನೋಡಿಕೊಳ್ಳುವುದಷ್ಟೇ. God gifted us. ದೇವರು ಕೊಟ್ಟಿರೋ ಬಹುಮಾನ. If you are not teaching correctly to them, ನೀನು ಸರಿಯಾದ ರೀತಿಯಲ್ಲಿ ಅವರಿಗೆ ನೀನು ಕಲಿಸಿಕೊಡದೇ ಇದ್ದರೆ you want to give the account to God. ದೇವರಿಗೆ ನೀನು ಲೆಕ್ಕ ಕೊಡಬೇಕು. Be careful in that area. ಆ ಜಾಗದಲ್ಲಿ ಜಾಗೃತೆಯಾಗಿರು. Don't sit to family prayer, 2 songs, 1 chapter word of God and pray and get up and go, same things you do. It is waste. ಒಂದು ಪ್ರಾರ್ಥನೆ ಕೂತಿದ್ದಾಗ 2 ಹಾಡುಗಳನ್ನು ಹಾಡಿ ಒಂದು ಅಧ್ಯಾಯವನ್ನು ಓದಿ ಪ್ರಾರ್ಥನೆ ಮಾಡಿ ಹೋಗುವುದಲ್ಲ. If you are not changing when you read word of God, it is wild. ನೀನು ಸತ್ಯವೇದವನ್ನು ಓದಿ ನೀನು ಬದಲಾವಣೆ ಹೊಂದಿಕೊಳ್ಳದೇ ಇದ್ದರೆ ಅದು ವ್ಯರ್ಥ. Come on, check yourself. ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ. The word of God to change our lives. ದೇವರ ವಾಕ್ಯವು ನಮ್ಮ ಜೀವನವನ್ನು ಬದಲಾವಣೆ ಹೊಂದುವುದು. If when you are reading that Bible verses, it is not there in you, ask God immediately with the tears. ನೀನು ಸತ್ಯವೇದವನ್ನು ಓದುವಾಗ ಆ ಗುಣಲಕ್ಷಣಗಳು ನಿನ್ನಲ್ಲಿ ಇಲ್ಲದೆ ಇದ್ದಾಗ ಕಣ್ಣೀರಿನಿಂದ ಕರ್ತನನ್ನು ಕೇಳಿಕೋ. All the time you are teaching what about children? ಎಲ್ಲಾ ಸಮಯದಲ್ಲಿ ಮಕ್ಕಳಿಗೆ ಏನು ಕಲಿಸಿಕೊಡುತ್ತಿದ್ಯಾ? House, wealth, education, gold, money. ಓದುವ ಬಗ್ಗೆ ಮತ್ತು ಬಂಗಾರದ ಬಗ್ಗೆ ಮತ್ತು ಆಸ್ತಿಯ ಬಗ್ಗೆ. The Bible says everything one day will disappear, it will pass away. ಸತ್ಯವೇದ ಹೇಳುತ್ತದೆ ಎಲ್ಲವೂ ಒಂದು ದಿವಸ ಅದು ಹೊರಟು ಹೋಗುತ್ತದೆ. It will never stand forever. ಅದು ನಿಂತುಕೊಳ್ಳುವುದಿಲ್ಲ. What you are teaching for your children? ನಿನ್ನ ಮಕ್ಕಳಿಗೆ ಏನು ಕಲಿಸಿಕೊಡುತ್ತಿದ್ದೀಯಾ? Instead of teaching discipline and love and respect, you are teaching those things. ನೀನು ಪ್ರೀತಿ ಮತ್ತೆ ಡಿಸಿಪ್ಲಿನ್ ಮತ್ತೆ ಮರ್ಯಾದೆಯನ್ನು ಕಲಿಸಿಕೊಡುವ ಬದಲಾಗಿ ಅದನ್ನು ನೀನು ಕಲಿಸಿಕೊಡುತ್ತಿದ್ದೀಯಾ? Be careful, my dear families. ಕುಟುಂಬಗಳೇ ತುಂಬಾ ಜಾಗೃತಿಯಾಗಿರಿ. Which brand is very good, we'll take that brand. ಯಾವ ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆಯೋ ಅದನ್ನು ನಾವು ಖರೀದಿಸಿಕೊಳ್ಳೋಣ. Who need your brands? ಯಾರಿಗೆ ಬೇಕು ನಿನ್ನ ಬ್ರ್ಯಾಂಡ್? Whom to please you want to take the branded one? ಯಾರನ್ನು ನೀನು ಪ್ಲೀಸ್ ಮಾಡಬೇಕು? Go and search that brand is familiar. Who created that brand? You just go and read. ಯಾರು ಅದನ್ನು ಸೃಷ್ಟಿಸಿದರೋ ಅದನ್ನು ಹೋಗಿ ನೀನು ಓದು. Satanic groups. ಸೈತಾನನ ಒಂದು ಗ್ರೂಪ್ಗಳು. That's the most high sales is there. No satanic groups only they release. ಹೈ ಸೇಲ್ಸ್ ಆಗಿದ್ರೆ ಅದು ಸೈತಾನನ ಗ್ರೂಪ್ ಅದನ್ನು ರಿಲೀಸ್ ಮಾಡುವುದು. That what we do? We put here and we will go. ಅದನ್ನು ನಾವು ಮೇಲೆ ಹಾಕಿಕೊಂಡು ಹೋಗುತ್ತೇವೆ. See who created that things. ಯಾರು ಅದನ್ನು ಸೃಷ್ಟಿಸಿದರೋ ಅದನ್ನು taking anything. ಯಾವುದಾದರೂ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ. What branded? Instead of taking branded, local you take, it will be give lies. ನೀನು ಬ್ರಾಂಡೆಡ್ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಲೋಕಲ್ ಅನ್ನು ತೆಗೆದುಕೋ. ಅದನ್ನು man will be having the desire to create that bag and he release in the market. ಆತನಿಗೆ ಒಂದು ಅದನ್ನು ಕ್ರಿಯೇಟ್ ಮಾಡಿ ಅದನ್ನು ಮಾರ್ಕೆಟ್ ಅಲ್ಲಿ ಬಿಡುವುದು ಒಂದು ಆಸೆಯಾಗಿರುತ್ತದೆ. Careful. ತುಂಬಾ ಜಾಗೃತೆ. What you have taken coming inside, research and take it come inside. ಯಾವುದೇ ನೀನು ತೆಗೆದುಕೊಂಡು ಬಂದರೂ ಅದನ್ನು ರಿಸರ್ಚ್ ಮಾಡಿ ತೆಗೆದುಕೋ. So Jesus was overcome all his temptations. ಯೇಸು ಸ್ವಾಮಿಯು ಆತನ ಶೋಧನೆಗಳನ್ನೆಲ್ಲ ಜಯಿಸಿದರು. Here written, God have all authority. Jesus have all authority. He can make stone to bread, and he can tell his angels to do work, and everything we are seeing here, he have all authority. ಯೇಸು ಸ್ವಾಮಿಗೆ ಎಲ್ಲ ಅಧಿಕಾರವಿತ್ತು. But he is overcome the by word of God.
ಆದರೆ ಆತನು ದೇವರ ವಾಕ್ಯದ ಮುಖಾಂತರವಾಗಿ ಜಯಿಸಿದರು. You and me today what we are doing. ಈ ದಿನಗಳಲ್ಲಿ ನೀನು ಮತ್ತೆ ನಾನು ಏನು ಮಾಡುತ್ತಿದ್ದೇವೆ? Little Holy Spirit anointing came, we'll put the boards, a prophet. ಸ್ವಲ್ಪ ನಾವು ಅಭಿಷೇಕ ಬಂದ ತಕ್ಷಣ ನಾವು ಪ್ರಾಫಿಟ್ ಎಂಬುದಾಗಿ ಹಾಕಿಕೊಳ್ಳುತ್ತೇವೆ. We'll put bishops. ಬಿಷಪ್ ಎಂಬುದಾಗಿ ಹಾಕಿಕೊಳ್ಳುತ್ತೇವೆ. We'll put reverends. ರೆವರೆಂಡ್ ಎಂಬುದಾಗಿ ಹಾಕಿಕೊಳ್ಳುತ್ತೇವೆ. Doctors. ಡಾಕ್ಟರ್ ಎಂಬುದಾಗಿ Pastors, evangelists. ಪಾಸ್ಟರ್ಸ್ ಇವಾಂಜಲಿಸ್ಟ್ ಆಗಿ ಹಾಕಿಕೊಳ್ಳುತ್ತೇವೆ. I am not saying wrong. ನಾನು ಅದು ತಪ್ಪು ಎಂಬುದಾಗಿ ಹೇಳುತ್ತಿಲ್ಲ. According to the title you are living, ಆ ಟೈಟಲ್ ಪ್ರಕಾರ ನೀನು ಜೀವಿಸುತ್ತಿದ್ದೀಯಾ? you have that authority as God has given to you. ದೇವರು ಕೊಟ್ಟಿರುವ ಅಧಿಕಾರವು ನಿನ್ನಲ್ಲಿ ಇದೆಯಾ? No. ಇಲ್ಲ. That's why you're getting lot of failures. ಅದಕ್ಕೋಸ್ಕರನೇ ಅನೇಕ ಫೇಲ್ಯೂರ್ಸ್ ಆಗುತ್ತಿದೆ. Please come to the foot of cross. ಆತ ಕರ್ತನ ಒಂದು ಶಿಲುಬೆಯ ಒಂದು ಹತ್ತಿರಕ್ಕೆ ಬಾ. You want to eligible for your name and your destination. ನಿನ್ನ ಒಂದು ಹೆಸರಿಗೆ ನೀನು ಎಲಿಜಿಬಲ್ ಆಗಬೇಕಾ? Let us overcome Satan. ನಾವು ಸೈತಾನನ ಜಯಿಸೋಣ. You don't want to keep any names. ನೀನು ಯಾವ ಹೆಸರುಗಳನ್ನು ಇಟ್ಟುಕೊಳ್ಳಬಾರದು. You don't want to keep. God give name. God give fame. God honor you. ದೇವರು ನಿನ್ನನ್ನು ಹಾನರ್ ಮಾಡಲಿ. ದೇವರು ನಿನಗೆ ಹೆಸರನ್ನು ಕೊಡಲಿ. Hallelujah. Hallelujah. So my dear ones, what you want to do? First of all, you want to become eligible. You want to overcome the temptation yourself. ಪ್ರಿಯರೇ, ನೀವು ಶೋಧನೆಯನ್ನು ನೀವೇ ದೇವರ ವಾಕ್ಯದ ಮುಖಾಂತರವಾಗಿ ಜಯಿಸಬೇಕು. If you are not becoming like Christ, you keep any titles, it's waste. ನೀವು ಕ್ರಿಸ್ತನ ಹಾಗೆ ಮಾರ್ಪಡಲಿಲ್ಲವೆಂದರೆ ನೀವು ಏನು ಟೈಟಲ್ಸ್ ಇಟ್ಟುಕೊಂಡಿದರೂ ವ್ಯರ್ಥವೇ. Be example for your family first of all. ನಿನ್ನ ಕುಟುಂಬಕ್ಕೆ ನೀನು ಮೊದಲನೇದಾಗಿ ಉದಾಹರಣೆಯಾಗಿರು. Many people there is no good testimony in a family. ಕುಟುಂಬಗಳಲ್ಲಿ ಒಂದು ಒಳ್ಳೆಯ ಸಾಕ್ಷಿ ಜೀವಿತವಿಲ್ಲ. What can you do? ಏನು ಮಾಡಬಹುದು? Nothing. ಏನೂ ಇಲ್ಲ. The Bible says ಸತ್ಯವೇದ ಹೇಳುತ್ತದೆ, you want to keep your testimony. ನೀನು ನಿನ್ನ ಸಾಕ್ಷಿಯನ್ನು ಇಟ್ಟುಕೊಳ್ಳಬೇಕು. After that only you can give witness to others. ಆಮೇಲೆ ನೀನು ಬೇರೆಯವರಿಗೆ ಸಾಕ್ಷಿಯಾಗಿರಬಹುದು. Jesus, today we are seeing in Luke chapter 4 verses from the 12th verse. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 1ರಿಂದ 12ನೇ ವಚನವರೆಗೆ ನಾವು ನೋಡುವುದಾದರೆ, we see Jesus was overcome all the temptation and all the tests from the Satan by the word of God. ನಾವು ನೋಡುವುದಾದರೆ ಯೇಸು ಸ್ವಾಮಿಯು ಎಲ್ಲಾ ಶೋಧನೆಗಳನ್ನು ದೇವರ ವಾಕ್ಯದ ಮುಖಾಂತರವಾಗಿ ಜಯಿಸಿದರು. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Read a Bible to understand and change your life. ಸತ್ಯವೇದವನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ಬದಲಾವಣೆ ಹೊಂದುವುದಕ್ಕೋಸ್ಕರ ಓದಿರಿ. Many people will preach, it will like a something beautiful. ಅನೇಕರು ಒಂದು ಸುಂದರವಾಗಿ ಪ್ರಸಂಗಿಸುತ್ತಾರೆ. Whatever they preached in the pulpit, after going to see personally with them in a family, are completely opposite. ಆ ಒಂದು ಪ್ರಸಂಗಿಸಿದ ನಂತರ ಕುಟುಂಬದಲ್ಲಿ ಹೋಗಿ ಕೆಳಗೆ ಹೋಗಿ ನೋಡಿದರೆ ಪೂರ್ತಿಯಾಗಿ ಆಪೋಸಿಟ್ ಆಗಿರುತ್ತದೆ. Because they are only tellers, not doers. ಯಾಕಂದ್ರೆ ಬರೀ ಪ್ರಸಂಗಿಸುತ್ತಾರಷ್ಟೇ, ನಡೆದುಕೊಳ್ಳುವುದಿಲ್ಲ. Don't be like that. Let it apply first, after that supply. ಆ ರೀತಿಯಾಗಿರಬೇಡಿ. ಮೊದಲನೇದಾಗಿ ನಮಗೆ ನಮ್ಮನ್ನು ನಾವು ಮಾರ್ಪಡಿಸಿಕೊಂಡು ಮೇಲೆ ಬೇರೆಯವರನ್ನು ಮಾರ್ಪಡಿಸೋಣ. I am not blaming anyone. Again, Satan was tempted somebody. So to overcome what we want to do, I am telling. ನಾನು ಯಾರನ್ನೂ ನಿಂದಿಸುತ್ತಿಲ್ಲ. ಆದರೆ ನಾನು ಇಲ್ಲಿ ಯೇಸು ಸ್ವಾಮಿ ಯಾವ ರೀತಿಯಾಗಿ ಜಯಿಸಿದರು, ಸೈತಾನನು ಯಾವ ರೀತಿಯಾಗಿ ಶೋಧನೆಗೆ ಪಡಿಸಲು ಬಂದನೆಂಬುದಾಗಿ ಹೇಳುತ್ತಿದ್ದೇನೆ ಅಷ್ಟೇ. So that you don't want to fall in this worldly things. ಈ ಲೌಕಿಕ ಕಾರ್ಯಗಳಲ್ಲಿ ನೀನು ಬೀಳಬಾರದು. You want to separate. After getting Holy Spirit, you want to become a separate man. Yeah, that fellow will never come up. That fellow, wherever we call to entertainment place, he'll never come up. Always sitting in one place, just praying. This fellow has nothing to do with him. People can tell you like that because you will be separated from the worldly. ಅನೇಕರು ನಿಮ್ಮನ್ನು ಬಂದು ಕರೆದಾಗ ಈ ಮೀಟಿಂಗ್ ಆ ಮೀಟಿಂಗ್ ಎಲ್ಲೂ ಹೋಗದೇ ಇದ್ದಾಗ ಎಲ್ಲೂ ಬರುವುದಿಲ್ಲ ಎಂಬುದಾಗಿ ಹೇಳಬಹುದು. ಎಂಟರ್ಟೈನ್ಮೆಂಟ್ಗೆ ಕರೆದಾಗ ಬರದೇ ಇದ್ದಾಗ ಏನೆಲ್ಲ ಹೇಳಬಹುದು. ಆದರೆ ನೀನು ದೇವರನ್ನು ಹೊಂದಿಕೊಂಡು ಪ್ರಾರ್ಥನೆಯಲ್ಲಿ ಇದ್ದೀಯ ಎಂಬುದಾಗಿ ತಿಳಿದುಕೊಳ್ಳಬೇಕು. Hallelujah. So they can give you title, they can know who you are. ಅವರು ನಿನಗೆ ಒಂದು ಟೈಟಲ್ ಕೊಡ್ತಾರೆ, ಅವರು ನೀನು ಯಾರು ಎಂಬುದಾಗಿ ಅವರಿಗೆ ಗೊತ್ತಾಗುತ್ತದೆ. So please read, meditate the word of God to apply, not to supply.
ದೇವರ ವಾಕ್ಯವನ್ನು ಧ್ಯಾನಿಸಿಕೊಂಡು ನಮ್ಮನ್ನು ನಾವು ಮಾರ್ಪಡಿಸಿಕೊಳ್ಳೋಣ. ಮೊದಲನೇದಾಗಿ God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. All your temptation ನಿಮ್ಮ ಎಲ್ಲಾ ಶೋಧನೆಗಳು win with the word of God. ದೇವರ ವಾಕ್ಯದ ಮುಖಾಂತರವಾಗಿ ಜಯಿಸು. May God bless you. ದೇವರು ನಿನ್ನನ್ನು ಆಶೀರ್ವದಿಸಲಿ. Your weapon is the word of God, Holy Bible. ನಿನ್ನ ಒಂದು ಆಯುಧ ಒಂದು ಪವಿತ್ರವಾದ ಒಂದು ಸತ್ಯವೇದ. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let us pray. ಪ್ರಾರ್ಥನೆ ಮಾಡಿಕೊಳ್ಳೋಣ. Gracious Heavenly Father, ಕೃಪೆಯುಳ್ಳ ತಂದೆಯೇ, thank you for this wonderful word. ಈ ಅದ್ಭುತವಾದ ವಾಕ್ಯಕ್ಕೋಸ್ಕರ ನಿನಗೆ ಸ್ತೋತ್ರ. Lord, you overcome by the word of God. You never fighted. ತಂದೆಯೇ, ನೀನು ದೇವರ ವಾಕ್ಯದ ಮುಖಾಂತರವಾಗಿ ನೀನು ಜಯಿಸಿದ್ದೀಯಾ. ನೀನು ಜಗಳವಾಡಲಿಲ್ಲ. Lord, many are Christians are fights all the time, ತುಂಬಾ ಕ್ರೈಸ್ತರು ಜಗಳವಾಡುತ್ತಾರೆ. so that there is no peace in their families. ಅದಕ್ಕೋಸ್ಕರ ಅವರ ಕುಟುಂಬಗಳಲ್ಲಿ ಸಮಾಧಾನವಿಲ್ಲ. When they meditate the word of God will change their lives. ಯಾವಾಗ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾರೋ ದೇವರ ವಾಕ್ಯವು ಅವರನ್ನು How to ಬದಲಾಯಿಸುತ್ತದೆ. behave with the husband, how to love with the wives, they can understand when they obey, when they meditate the word of God. ಯಾವ ರೀತಿಯಾಗಿ ಗಂಡನಿಗೆ ವಿಧೇಯತೆಯಾಗಿರಬೇಕು, ಗಂಡನು ಯಾವ ರೀತಿಯಾಗಿ ಹೆಂಡತಿಯನ್ನು ಪ್ರೀತಿಸಬೇಕು ಎಂಬುದಾಗಿ ದೇವರ ವಾಕ್ಯದ ಮುಖಾಂತರ ತಿಳಿದುಕೊಳ್ಳುತ್ತೇವೆ. So let us, Lord, they want to overcome every temptation from the house to word. ಪ್ರತಿಯೊಂದು ಶೋಧನೆಯನ್ನು ತಂದೆ ದೇವರ ವಾಕ್ಯದ ಮುಖಾಂತರವಾಗಿ ಜಯಿಸಬೇಕು. Everyone who are watching, bless them, deliver them from the every temptations, give them the word of God to overcome, and Lord, they want to rejoice in your presence. ಯಾರೆಲ್ಲ ವೀಕ್ಷಿಸುತ್ತಾರೋ ಪ್ರತಿಯೊಬ್ಬರಿಗೂ ತಂದೆ ನಿಮ್ಮ ವಾಕ್ಯದ ಮುಖಾಂತರವಾಗಿ ಅವರು ಶೋಧನೆಯನ್ನು ಜಯಿಸುವಂತೆ ಅವರನ್ನು ತಂದೆಯೇ ನೀವು ಬಲವನ್ನು ಜ್ಞಾನವನ್ನು ಕೊಡಿರಿ ಮತ್ತು ನಿನ್ನ ವಾಕ್ಯದಲ್ಲಿ ಯಾವಾಗಲೂ ಸಂತೋಷಿಸಬೇಕು. May God bless them. ದೇವರು ಅವರನ್ನು ಆಶೀರ್ವದಿಸಲಿ. And also, Lord my God, ನಮ್ಮ ತಂದೆ, remember many families there is no peace. ಅನೇಕ ಕುಟುಂಬಗಳನ್ನು ತಂದೆ ನೆನೆದುಕೊಳ್ಳಿರಿ, ಸಮಾಧಾನವೂ ಇಲ್ಲ. They became peace, Lord. ಆ ಸಮಾಧಾನವಿಲ್ಲದೆ ಒಡೆದು ಹೋಗಿದೆ. Husband living alone, ಗಂಡನು ಸಪರೇಟ್ ಆಗಿ ಬದುಕುತ್ತಿದ್ದಾರೆ. children and wife is living alone. ಹೆಂಡತಿಯು ಮತ್ತು ಮಕ್ಕಳು ಸಪರೇಟ್ ಆಗಿ ಬದುಕುತ್ತಿದ್ದಾರೆ. People will think, oh, they're living together very nicely. ಆದರೆ ಅನೇಕರು ಅಂದುಕೊಳ್ಳುತ್ತಾರೆ ಅವರು ಚೆನ್ನಾಗಿ ಬದುಕುತ್ತಿದ್ದಾರೆ ಎಂಬುದಾಗಿ. But no peace now in their family, Lord. ಒಂದು ಸಮಾಧಾನವೂ ಇಲ್ಲ ಕುಟುಂಬದಲ್ಲಿ. Lord, let your upon them it comes your love and Lord kindness and grace upon their families, O Lord. ತಂದೆಯೇ, ನಿನ್ನ ಒಂದು ಪ್ರೀತಿ, ನಿನ್ನ ಒಂದು ಕೃಪೆ ಅವರ ಕುಟುಂಬಗಳಲ್ಲಿ ಬರಲಿ. Lord, I pray, Father God, ಪ್ರಾರ್ಥಿಸುತ್ತೇನೆ ತಂದೆಯೇ, Lord, use us those kind of broken families to Lord bind, and Lord, we want to take and come together in the presence of God. ತಂದೆ, ಅಂತ ಒಂದು ಒಡೆದ ಕುಟುಂಬಗಳನ್ನು ತಂದೆ ನಿಮ್ಮ ದೇವರ ಸನ್ನಿಧಾನಕ್ಕೆ ಕರೆದುಕೊಂಡು ಬರುವುದಕ್ಕೋಸ್ಕರ ನಮ್ಮನ್ನು ಉಪಯೋಗ ಮಾಡಿ. Give them grace words to learn overcome every temptations. ಕೃಪೆಯ ಮಾತುಗಳು ತಂದೆ ಅವರಿಗೆ ಬಿಡುಗಡೆ ಮಾಡಬೇಕು ಎಲ್ಲಾ ಶೋಧನೆಯನ್ನು ಜಯಿಸುವುದಕ್ಕೋಸ್ಕರ. Thank you, Lord, giving this wonderful time. ಈ ಅದ್ಭುತವಾದ ಸಮಯಕ್ಕೋಸ್ಕರ ನಿಮಗೆ ಸ್ತೋತ್ರ. Lord, your word is the fire. ನಿನ್ನ ಒಂದು ವಾಕ್ಯ ಬೆಂಕಿಯಾಗಿದೆ. Your word is a salvation. ನಿನ್ನ ವಾಕ್ಯವು ರಕ್ಷಣೆಯಾಗಿದೆ. Your word is a weapon. ನಿನ್ನ ವಾಕ್ಯವು ಆಯುಧವಾಗಿದೆ. Your word is the lamp of my feet. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವಾಗಿದೆ. Your word is my light. ನಿನ್ನ ವಾಕ್ಯವು ನನಗೆ ದೀಪವಾಗಿದೆ. Your word is my life. ನಿನ್ನ ವಾಕ್ಯವು ನನಗೆ ಜೀವವಾಗಿದೆ. The word is my everything. ನಿನ್ನ ವಾಕ್ಯವೇ ನನಗೆ ಸರ್ವಸ್ವ. The word is the hammer to break all the rocks. ನಿನ್ನ ವಾಕ್ಯವು ಎಲ್ಲಾ ಒಂದು ತಂದೆ ಕಲ್ಲುಗಳನ್ನು ಅದನ್ನು ಮುರಿಯುವುದಾಗಿದೆ. Lord, your word is my strength. ನಿನ್ನ ವಾಕ್ಯವು ನನಗೆ ಬಲವಾಗಿದೆ. Your word is my salvation. ನಿನ್ನ ವಾಕ್ಯವು ನನಗೆ ರಕ್ಷಣೆಯಾಗಿದೆ. Your word is my peace. ನಿನ್ನ ವಾಕ್ಯವು ನನಗೆ ಸಮಾಧಾನವಾಗಿದೆ. Your word is my way. ನಿನ್ನ ವಾಕ್ಯವು ನನಗೆ ದಾರಿಯಾಗಿದೆ. Your word is my truth. ನಿನ್ನ ವಾಕ್ಯವು ನನಗೆ ಸತ್ಯವಾಗಿದೆ. Your word is my life. ನಿನ್ನ ವಾಕ್ಯವೇ ನನಗೆ ಜೀವವಾಗಿದೆ. Your word is the Lord way to heaven. ನಿನ್ನ ವಾಕ್ಯವೇ ಒಂದು ಪರಲೋಕಕ್ಕೆ ದಾರಿಯಾಗಿದೆ. Lord, I believe you are the word. ನಾನು ನಂಬುತ್ತೇನೆ ದೇವರೇ, ನೀನೇ ಆ ವಾಕ್ಯವಾಗಿದ್ದೀಯ. The word is God. ವಾಕ್ಯವೇ ದೇವರಾಗಿದ್ದಾರೆ. Let us fall in word and love and read and have it. ನಾವು ವಾಕ್ಯವನ್ನು ಪ್ರೀತಿಸೋಣ ಮತ್ತು ಓದೋಣ. Thank you, Lord, giving this precious time to us. ದೇವರೇ, ಅಮೂಲ್ಯವಾದ ಸಮಯಕ್ಕೋಸ್ಕರ ನಿಮಗೆ ಸ್ತೋತ್ರ. We give you all the glory, honor, power unto your holy name.
ಎಲ್ಲ ಮಹಿಮೆ ಘನತೆ ನಿಮ್ಮೊಬ್ಬರಿಗೆ. We give you 1 second. Lord, we bless your holy name. ನಮ್ಮ ನಾಮವನ್ನು, ಪವಿತ್ರ ನಾಮವನ್ನು ನಾವು ಆಶೀರ್ವದಿಸುತ್ತೇವೆ. In Jesus' mighty name we pray. ಯೇಸುವಿನ ಅದ್ಭುತವಾದ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. ಆಮೆನ್. Thank you, Lord. I see you on next week. ಮುಂದಿನ ವಾರ ನಾವು ನೋಡಿಕೊಳ್ಳೋಣ. God bless you. ದೇವರನ್ನು ಆಶೀರ್ವದಿಸಲಿ.